ಕೆಲವು ಗರ್ಜನೆಗಳು ಕಿವಿಗೆ ಮಾತ್ರ ಕೇಳಿಸುತ್ತವೆ, ಆದರೆ ಇನ್ನೂ ಕೆಲವು ಗರ್ಜನೆಗಳು ತಲೆಮಾರುಗಳವರೆಗೆ ಪ್ರತಿಧ್ವನಿಸುತ್ತವೆ. ಕೆಲವು ಹೆಸರುಗಳನ್ನು ಜನರು ಉಚ್ಚರಿಸುತ್ತಾರೆ, ಆದರೆ ಕೆಲವು ಹೆಸರುಗಳನ್ನು ಗೌರವದಿಂದ ತಲೆ ತಗ್ಗಿಸಿ ಹೇಳುತ್ತಾರೆ. ಕೆಲವರು ಬದುಕಿ ಹೋಗುತ್ತಾರೆ, ಆದರೆ ಕೆಲವರು ಕಾಲವನ್ನೇ ಬದುಕಿಸಿ ಹೋಗುತ್ತಾರೆ. ಗೌರವಕ್ಕೆ ಗಡಿ ಇರಬಹುದು, ಆದರೆ ಗರ್ಜನೆಗೆ ಗಡಿ ಇರೋದಿಲ್ಲ. ದೇಹ ಮಣ್ಣಾಗಬಹುದು, ಆದರೆ ಹೆಸರು ಇತಿಹಾಸವಾದರೆ ಅದು ಎಂದಿಗೂ ಸಾಯೋದಿಲ್ಲ. ಇತಿಹಾಸವನ್ನು ಬರೆಯಲು ಕತ್ತಿ ಬೇಕಾಗಿಲ್ಲ. ಒಂದು ಗರ್ಜನೆ ಸಾಕು, ಒಂದು ಹೆಸರು ಸಾಕು, ಒಂದು ಗುರುತು ಸಾಕು. ಅಂತಹ ಗರ್ಜನೆ, ಅಂತಹ ಹೆಸರು, ಅಂತಹ ಗುರುತು ಬೆಣ್ಣಿಗೇರಿ ಅಶ್ವಮೇಧ. ಹೋರಿ ನಂಬರ್ 111. ಒಂದು ಕಾಲದಲ್ಲಿ ಬೆಣ್ಣಿಗೇರಿ ಮಣ್ಣಿನ ಮೇಲೆ ಧೂಳು ಎದ್ದರೆ ಜನರು ಧೂಳನ್ನು ನೋಡುತ್ತಿರಲಿಲ್ಲ, ಬರ್ತಿದ್ದ ಗರ್ಜನೆಯನ್ನು ಕಾಯುತ್ತಿದ್ದರು. ಆ ಗರ್ಜನೆಗೆ ಒಂದು ಹೆಸರು ಇತ್ತು, ಬೆಣ್ಣಿಗೇರಿ ಅಶ್ವಮೇಧ. ಹೋರಿ ನಂಬರ್ 111. ಅದು ಕೇವಲ ಒಂದು ಹೋರಿಯಲ್ಲ, ಸಾವಿರಾರು ಅಭಿಮಾನಿಗಳ ಹೆಮ್ಮೆ, ಒಂದು ಊರಿನ ಗೌರವ, ಒಂದು ಪರಂಪರೆಯ ಸಂಕೇತ. ಅದರ ಗಾಂಭೀರ್ಯಕ್ಕೆ ಪರಿಚಯ ಬೇಕಾಗಿರಲಿಲ್ಲ, ಅದರ ಹೆಸರೇ ಸಾಕಾಗುತ್ತಿತ್ತು. ಅದರ ಹೆಜ್ಜೆ ಬಿದ್ದಾಗ ಧೂಳು ಮಾತ್ರ ಏಳುತ್ತಿರಲಿಲ್ಲ, ಅಭಿಮಾನಿಗಳ ಎದೆ ಹೆಮ್ಮೆಯಿಂದ ಉಬ್ಬುತ್ತಿತ್ತು. ಅದರ ನೋಟದಲ್ಲಿ ಅಹಂಕಾರ ಇರಲಿಲ್ಲ, ಆದರೆ ಗಾಂಭೀರ್ಯ ಇತ್ತು. ಅದರ ಅಸ್ತಿತ್ವದಲ್ಲಿ ಶಬ್ದ ಇರಲಿಲ್ಲ, ಆದರೆ ಗರ್ಜನೆ ಇತ್ತು. ಕೆಲವರನ್ನು ನೋಡಿದಾಗ ಗೌರವ ಹುಟ್ಟುತ್ತದೆ, ಕೆಲವರನ್ನು ನೆನೆಸಿದಾಗ ಹೆಮ್ಮೆ ಹುಟ್ಟುತ್ತದೆ. ಬೆಣ್ಣಿಗೇರಿ ಅಶ್ವಮೇಧ. ಹೋರಿ ನಂಬರ್ 111. ಅಂತಹ ಹೆಮ್ಮೆ. ಗೌರವವನ್ನು ಯಾರೂ ಉಡುಗೊರೆಯಾಗಿ ಕೊಡುವುದಿಲ್ಲ, ಅದನ್ನು ಗಳಿಸಬೇಕು. ಪ್ರೀತಿಯನ್ನು ಯಾರೂ ಬಲವಂತವಾಗಿ ಪಡೆಯುವುದಿಲ್ಲ, ಅದನ್ನು ಸಂಪಾದಿಸಬೇಕು. ಅದಕ್ಕೆ ಇಂದಿಗೂ ಆ ಹೆಸರು ಕೇಳಿದಾಗ ಸಾವಿರಾರು ಹೃದಯಗಳು ಒಂದೇ ರೀತಿಯಾಗಿ ಬಡಿದುಕೊಳ್ಳುತ್ತವೆ, ಏಕೆಂದರೆ ಅದು ಒಂದು ನಂಬರ್ ಅಲ್ಲ, ಅದು ಅಭಿಮಾನದ ಗುರುತು. ಆದರೆ ಕಾಲ ಎಲ್ಲರ ಮೇಲೂ ತನ್ನ ನಿಯಮವನ್ನು ಜಾರಿಗೊಳಿಸುತ್ತದೆ. ಒಂದು ದಿನ ಬೆಣ್ಣಿಗೇರಿ ಮಣ್ಣು ಮೌನವಾಯಿತು. ಗಾಳಿ ಅದೇ ಇತ್ತು, ಆಕಾಶ ಅದೇ ಇತ್ತು, ಅಶ್ವಮೇಧದ ಹೆಸರು ಅದೇ ಇತ್ತು. ಆದರೆ ಒಂದು ಗರ್ಜನೆ ಮಾತ್ರ ಕೇಳಿಸಲಿಲ್ಲ, ಬೆಣ್ಣಿಗೇರಿ ಅಶ್ವಮೇಧ. ಹೋರಿ ನಂಬರ್ 111 ಇಂದು ನಮ್ಮ ಜೊತೆಯಲ್ಲಿಲ್ಲ. ಆ ದಿನ ಕೇವಲ ಒಂದು ಹೋರಿ ದೂರವಾಗಲಿಲ್ಲ, ಸಾವಿರಾರು ಅಭಿಮಾನಿಗಳ ನೆನಪಿನಲ್ಲಿ ಒಂದು ಖಾಲಿತನ ಉಳಿಯಿತು. ಆದರೆ ಕೆಲವರು ದೂರವಾದರೂ ಅವರ ಹೆಸರು ದೂರವಾಗುವುದಿಲ್ಲ, ಕೆಲವರು ಕಣ್ಣಿಗೆ ಕಾಣದಿದ್ದರೂ ಹೃದಯದಿಂದ ಮರೆಯಾಗುವುದಿಲ್ಲ. ಇಂದಿಗೂ ಬೆಣ್ಣಿಗೇರಿಯ ಹೆಸರು ಕೇಳಿದಾಗ ಅದರ ನೆನಪು ಜೊತೆಗೇ ಬರುತ್ತದೆ. ಅಶ್ವಮೇಧದ ಹೆಸರು ಕೇಳಿದಾಗ, ಅದರ ಗರಿದಾಗ, ಅದರ ಗರ್ಜನೆ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತದೆ. ಏಕೆಂದರೆ ದೇಹ ಕೊನೆಯಾಗಬಹುದು, ಆದರೆ ಗೌರವ ಕೊನೆಯಾಗುವುದಿಲ್ಲ. ಜೀವನ ನಿಲ್ಲಬಹುದು, ಆದರೆ ನೆನಪು ನಿಲ್ಲುವುದಿಲ್ಲ. ಇಂದಿಗೂ ಬೆಣ್ಣಿಗೇರಿಯ ಮಣ್ಣಿನ ಗಾಳಿಯಲ್ಲಿ ಒಂದು ಹೆಸರು ತೇಲುತ್ತಿದೆ. ಅಭಿಮಾನಿಗಳ ಹೃದಯದ ಬಡಿತದಲ್ಲಿ ಒಂದು ಹೆಸರು ಜೀವಂತವಾಗಿದೆ. ಕಾಲ ಅಳಿಸಲಾರ, ನೆನಪು ಸ್ಲಾರದ, ನೆನಪು ಮರೆಸಲಾರದ, ಗೌರವ ತಲೆ ತಗ್ಗಿಸಿ ಉಚ್ಚರಿಸುವ ಆ ಹೆಸರು ಒಂದೇ, ಬೆಣ್ಣಿಗೇರಿ ಅಶ್ವಮೇಧ. ಹೋರಿ ನಂಬರ್ 111.